ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯಾಗ್ತಿರುವ ಬೆನ್ನಲ್ಲೇ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು 12,719 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸ್ಥಗಿತವಾಗಿದೆ. ಗೃಹಲಕ್ಷ್ಮಿಗೆ ಅರ್ಹರಾಗಿದ್ರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡದೇ ಇರುವುದು, ಫಲಾನುಭವಿಗಳು ತೆರಿಗೆದಾರರಾಗಿರುವುದು ಅಥವಾ ಮೃತಪಟ್ಟಿರುವುದು, ಇಂತಹ ನಾನಾ ಕಾರಣಗಳಿಂದ ಗೃಹಲಕ್ಷ್ಮಿ ಹಣ ನಿಂತು ಹೋಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೇರ ಫಲಾನುಭವಿ ಖಾತೆಗೆ ಹಾಕುವ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 12,719 ಮಂದಿಯನ್ನ ಕೈಬಿಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಾಗ್ಗೆ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಿಸುತ್ತೆ. ಇತ್ತೀಚೆಗೆ ಮೃತ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆಯಾಗಿರುವುದು ಹೆಚ್ಚಾಗಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಪರಿಷ್ಕರಣೆಯನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ. ಫಲಾನುಭವಿಗಳ ಪಟ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗುಳಿಯಲು ಮುಖ್ಯವಾಗಿ 3 ಕಾರಣಗಳಿವೆ. ಗೃಹಲಕ್ಷ್ಮಿಗೆ ಅರ್ಹರಾಗಿದ್ರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡದೇ ಇರುವುದು ಮೊದಲ ಕಾರಣ. ಇನ್ನು ಫಲಾನುಭವಿ ಆದಾಯ ತೆರಿಗೆ ಮತ್ತು GST ಪಾವತಿಸ್ತಾ ಇರುವುದು ಎರಡನೇ ಕಾರಣವಾದ್ರೆ, ಫಲಾನುಭವಿ ಮೃತಪಟ್ಟಿರುವುದು ಮೂರನೇ ಕಾರಣವಾಗಿದೆ. ಇನ್ನು ಕಳೆದ 3 ವರ್ಷದಲ್ಲಿ ಕನಕಪುರ ತಾಲೂಕಿನಲ್ಲಿ 3,058 ಮಂದಿ ಮೃತಪಟ್ಟಿದ್ದಾರೆ. ಮಾಗಡಿಯಲ್ಲಿ 1,375 ಮಂದಿ ಮೃತಪಟ್ಟಿದ್ದಾರೆ. IT GST ಪಾವತಿ ಕಾರಣಕ್ಕೆ ಪಟ್ಟಿಯಿಂದ ರಾಮನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದ್ರೆ 1,746 ಮಹಿಳೆಯರು ಹೊರಗುಳಿದಿದ್ದಾರೆ. ಮಾಗಡಿಯಲ್ಲಿ ಕನಿಷ್ಠ 587 ಮಂದಿ ಇದ್ದಾರೆ. ಉಳಿದೆಡೆ ಚನ್ನಪಟ್ಟಣದಲ್ಲಿ 1,208 ಹಾಗೂ ಕನಕಪುರದಲ್ಲಿ 1,259 ಮಹಿಳೆಯರಿದ್ದಾರೆ. ಕನಕಪುರ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಸೌಲಭ್ಯಕ್ಕೆ ಅರ್ಹರಿದ್ರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡದ 372 ಮಹಿಳೆಯರಿದ್ದಾರೆ. ಉಳಿದೆಡೆ ರಾಮನಗರದಲ್ಲಿ 353, ಚನ್ನಪಟ್ಟಣದಲ್ಲಿ 301 ಹಾಗೂ ಮಾಗಡಿಯಲ್ಲಿ 269 ಮಹಿಳೆಯರಿದ್ದು ಇವರಿಗೆ ಆಧಾರ್ ಸೀಡಿಂಗ್ ಮಾಡಿಸುವಂತೆ ತಿಳಿಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ ಅಂತ್ಯೋದಯ ಅನ್ನ ಯೋಜನೆ BPL ಹಾಗೂ APL ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಎಂದು ನಾಮನಿರ್ದೇಶನವಿರುವ ಮಹಿಳೆ ಹಾಗೂ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ರೆ ಒಬ್ಬರನ್ನ ಮಾತ್ರ ಯೋಜನೆಗೆ ಪರಿಗಣಿಸಲಾಗುತ್ತೆ. ಕುಟುಂಬದ ಗೃಹಲಕ್ಷ್ಮಿ ಫಲಾನುಭವಿ ಮೃತಪಟ್ಟರೆ ಆ ಕುಟುಂಬದ ನಂತರದ ಯಜಮಾನಿ ಸೌಲಭ್ಯಕ್ಕೆ ಅರ್ಹರು. ಅವರ ಕುಟುಂಬದವರು ತಹಶೀಲ್ದಾರ್ ಕಚೇರಿಯಿಂದ ಮೃತ ಯಜಮಾನಿಯ ಹೆಸರು ತೆಗೆಸಿ ಹಾಲಿ ಇರುವ ಹೆಸರನ್ನ ಸೇರಿಸಬೇಕು. ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ನಲ್ಲಿ ಯಜಮಾನಿ ಹೆಸರು ಅಪ್ಡೇಟ್ ಆದ ಬಳಿಕ ಕುಟುಂಬದ ಹೊಸ ಯಜಮಾನಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬೇಕು. ಇದನ್ನ ಪರಿಶೀಲಿಸಿ ಅವರನ್ನ ಫಲಾನುಭವಿ ಪಟ್ಟಿಗೆ ಸೇರಿಸಲಾಗುತ್ತೆ. ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಸಿಗಬೇಕು. ಫಲಾನುಭವಿಗಳ ಪಟ್ಟಿಯಲ್ಲಿ ಲೋಪದೋಷವಾಗಬಾರದು. ಮೃತರ ಖಾತೆಗೆ ಹಣ ವರ್ಗಾವಣೆಯಾಗುವುದನ್ನು ತಪ್ಪಿಸುವುದಕ್ಕೆ ಪರಿಷ್ಕರಣೆ ನಿರಂತರವಾಗಿ ನಡೀತಾ ಇದೆ. ಹಾಗಾದ್ರೆ ಇದರಲ್ಲಿರುವಂತಹ ಪ್ರಮುಖ ಅಂಶಗಳಾದ್ರೂ ಏನು? ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಗೆ ಅರ್ಹ ಮಹಿಳೆಯರು 2,94,399. ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ 2,82,030. ಈವರೆಗೆ ಪಾವತಿಯಾದ ಒಟ್ಟು ಮೊತ್ತ 1,534.71 ಕೋಟಿ. ಗೃಹಲಕ್ಷ್ಮಿ ಪಟ್ಟಿಯಿಂದ ಹೊರಗುಳಿದವರು 12,719 ಮಂದಿ. ಆಧಾರ್ ಸೀಡಿಂಗ್ ಮಾಡಿದವರು 1,295 ಮಂದಿ. ಮೃತಪಟ್ಟವರು 6,624. IT ಮತ್ತು GST ಪಾವತಿದಾರರ ಸಂಖ್ಯೆ 4,800 ಆಗಿದೆ. ಹಾಗಾದ್ರೆ ಇದು ಪತ್ತೆಯಾಗಿದ್ದಾದ್ರೂ ಹೇಗೆ? ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಾಸಿಕ 2,000 ರೂಪಾಯಿ ಮಹಿಳೆಯರಿಗೆ 2023ರ ಆಗಸ್ಟ್ನಿಂದ ಸಂದಾಯವಾಗ್ತಾ ಇದೆ. ಆದರೆ ಯೋಜನೆ ದುರ್ಬಳಕೆ ಆಗ್ತಿದೆ ಅನ್ನೋ ಅನುಮಾನ ಹೆಚ್ಚಾಗಿತ್ತು. ಮಹಿಳಾ ಇಲಾಖೆಯಿಂದ ಇತ್ತೀಚೆಗೆ ಪರಿಶೀಲನೆಯನ್ನ ಮಾಡಲಾಯಿತು. ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರನ್ನ ನಿಯೋಜಿಸಿ ಅವರ ಮೂಲಕ ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹ ಮಾಡಲಾಯಿತು. ಈ ವೇಳೆ ಮೃತಪಟ್ಟವರು, IT GST ಪಾವತಿದಾರರು, ಆಧಾರ್ ಸೀಡ್ ಮಾಡದ ಫಲಾನುಭವಿಗಳು ಪತ್ತೆಯಾದ್ರು. ಮೃತ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವ ಹಣ ಹಿಂಪಡೆಯುವುದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಯಿತು. ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅರ್ಹರಿಗೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ರಮಕ್ಕೆ ಸರ್ಕಾರ ಮುಂದಾಯಿತು.
ಇನ್ನೊಂದು ಪ್ರಮುಖ ವಿಚಾರ, ಕೆಲವು ಕಡೆಗಳಲ್ಲಿ ಮೃತ ಫಲಾನುಭವಿಗಳ ಸಂಬಂಧಿಕರೇ ಎಟಿಎಂ ಹಾಗೂ ಯುಪಿಐ ಮೂಲಕ ಈ ಹಣವನ್ನ ಡ್ರಾ ಮಾಡಿಕೊಳ್ತಿರುವುದು ಕೂಡ ಪತ್ತೆಯಾಗಿತ್ತು. ಇಂತಹ ಆಘಾತಕಾರಿ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಗಳ ತುರ್ತು ಸಭೆಯನ್ನ ಕೂಡ ನಡೆಸಿದ್ದಾರೆ. ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಸಂಪೂರ್ಣವಾಗಿ ಪರಿಷ್ಕರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪರಿಷ್ಕರಣೆ ಪ್ರಕ್ರಿಯೆ ಮುಂದುವರೆದಿದೆ. ಇನ್ನು ಯೋಜನೆಯಲ್ಲಿ ಮತ್ತೊಂದು ಗಂಭೀರ ಲೋಪ ಪತ್ತೆಯಾಗಿದ್ದು, ಬ್ಯಾಂಕ್ ಖಾತೆಯನ್ನ ಹೊಂದಿರುವ ಫಲಾನುಭವಿಯೇ ಬೇರೆ, ಅದಕ್ಕೆ ಲಿಂಕ್ ಆಗಿರುವ ನೋಂದಾಯಿತ ಮೊಬೈಲ್ ಸಂಖ್ಯೆಗಳೇ ಬೇರೆಯಾಗಿದೆ. ಇಂತಹ ತಾಂತ್ರಿಕ ಗೊಂದಲಗಳಿಂದಾಗಿ ನಿಜವಾದ ಅರ್ಹರಿಗೆ ಹಣ ತಲುಪದೆ ವ್ಯವಸ್ಥೆ ದುರ್ಬಳಕೆಯಾಗ್ತಿದೆ. ಎಲ್ಲ ಗೊಂದಲಗಳು ಹಾಗೂ ಅನರ್ಹರನ್ನ ವ್ಯವಸ್ಥೆಯಿಂದ ಶಾಶ್ವತವಾಗಿ ಹೊರಗಿಡುವುದಕ್ಕೆ ಸದ್ಯ ಚಾಲ್ತಿಯಲ್ಲಿರುವ ಗೃಹಲಕ್ಷ್ಮಿ ಫಲಾನುಭವಿಗಳ ಲಿಸ್ಟ್ ಅನ್ನ ಹೋಲ್ಡ್ ಮಾಡಿ ಅರ್ಹ ಮಹಿಳೆಯರಿಂದ ಹೊಸದಾಗಿ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೂ ಕೂಡ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ.